ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಬನ್ನಿ ಈ ವಾರ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಮಾಡಿ ನೋಡೋಣ. ಹಾಗೆ ಮುಂದಿನ ವಾರಕ್ಕೆ ಯಾವ ಸ್ಟಾಕನ್ನು ನಾವು ಪರ್ಚೇಸ್ ಮಾಡಬಹುದು ಅನ್ನೋದು ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ನೀವು ನೋಡ್ತಿದ್ದೀರಾ ಸ್ನೇಹಿತರೆ, ಇದು ನಿಫ್ಟಿಯ ಡೈಲಿ ಟೈಮ್ ಫ್ರೇಮ್ ಚಾರ್ಟು. ನಿಫ್ಟಿಯಲ್ಲಿ ಮುಂದಿನ ವಾರ ಏನಾಗ್ಬೋದು ಅಂತ ಹೇಳಿದ್ರೆ ಸ್ನೇಹಿತರೆ, ಕರೆಂಟ್ಲಿ ನೀವು ನೋಡೋದಾದ್ರೆ ಸ್ನೇಹಿತರೆ, ನಿಫ್ಟಿ ಯಾವುದೇ ರೀತಿಯ ಒಂದು ಸ್ಟ್ರಾಂಗ್ ಅಪ್ಸೈಡ್ ಮೂವ್ಮೆಂಟ್ ಆಗಲಿ ಸ್ಟ್ರಾಂಗ್ ಡೌನ್ ಸೈಡ್ ಮೂವ್ಮೆಂಟ್ ಆಗಲಿ ಕಳೆದ ವಾರ ಕೊಟ್ಟಿಲ್ಲ. ಕಂಪ್ಲೀಟಾಗಿ ಸೈಡ್ವೇಸ್ನಲ್ಲಿ ಟ್ರೇಡ್ ಮಾಡ್ತಾ ಇರೋದ್ರಿಂದ ಓವರ್ ಆಲ್ ಟ್ರೆಂಡ್ ಹೇಳೋದಾದ್ರೆ ಸ್ನೇಹಿತರೆ ಸ್ಟಿಲ್ ಬೇರಿಶ್ನೆಸ್ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಆದ್ರೂ ಈ ಕ್ಯಾಂಡಲ್ನ ಲೋ ಏನಿದೆ ಅದನ್ನು ಇನ್ನೂ ಬ್ರೀಚ್ ಮಾಡಿಲ್ಲ. ಇನ್ ಕೇಸ್ ಇದನ್ನು ಬ್ರೀಚ್ ಮಾಡಿ ಏನಾದರೂ ಕ್ಲೋಸ್ ಆಯಿತು ಅಂದರೆ ಫರ್ದರ್ ಇದರಲ್ಲಿ ನಾವು ಡೌನ್ ಸೈಡ್ ನೋಡ್ಬೋದು. ಹೆವಿಯಾದ ಡೌನ್ ಸೈಡ್ ಬರೋ ಚಾನ್ಸಸ್ ಉಂಟು. ಎಲ್ಲಿವರೆಗೂ ಅಂತ ಹೇಳೋದಾದ್ರೆ ಸ್ನೇಹಿತರೆ, ನೆಕ್ಸ್ಟ್ ಲೆವೆಲ್ ಏನಿದೆ ಅಂದರೆ 22,500, ಅದಾದ ನಂತರ 22,000 ಇಲ್ಲಿವರೆಗೂ ಬರುವ ಸಾಧ್ಯತೆಗಳು ಉಂಟು. ಎಲ್ಲಿವರೆಗೂ ಅಂದರೆ ಅಂಟಿಲ್ ಆ್ಯಂಡ್ ಅನ್ಲೆಸ್ ಈ ಲೋನ ಬ್ರೀಚ್ ಆಗೋರು. ಈ ಲೋ ಸಸ್ಟೈನ್ ಆಗಿ ಈ ಐ ಏನಾದರೂ ಬ್ರೇಕ್ ಆಯಿತು ಅಂದರೆ 23,400 ಏನಿದೆ, ಈ 23,400 ಲೆವೆಲ್ ಮೇಲ್ಗಡೆ ಏನಾದರೂ ಬ್ರೇಕ್ಔಟ್ ಆಗಿ ಕ್ಲೋಸ್ ಆದರೆ ಇಲ್ಲಿಂದ ಒಂದು ಸಣ್ಣ ಪುಲ್ ಬ್ಯಾಕ್ ನೋಡೋ ಸಾಧ್ಯತೆ ಉಂಟು. ಒಂದು ಅಪ್ಸೈಡ್ ಟ್ರೆಂಡ್ ನಮ್ಮ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಏನಿದೆ ಅಲ್ಲಿವರೆಗೂ ಬರೋ ಸಾಧ್ಯತೆ ಉಂಟು ಸ್ನೇಹಿತರೆ. ಬಟ್ ಕಂಡೀಷನ್ ಇವಾಗ ಹೇಳೋದಾದರೆ ಸದ್ಯದ ಪರಿಸ್ಥಿತಿಯಲ್ಲಿ ಇನ್ನೂ ಬೇರಿಶ್ ಟ್ರೆಂಡ್ ಕಂಟಿನ್ಯೂಷನಲ್ಲಿ ಇರೋದ್ರಿಂದ ಆದಷ್ಟು ನಾವು ಯಾವುದೇ ಒಂದು ಪುಲ್ ಬ್ಯಾಕ್ ಬಂದರೂ ಅದನ್ನು ಆದಷ್ಟು ಸೆಲ್ಲಿಂಗ್ ಸೈಡೇ ಪ್ರಿಫರ್ ಮಾಡೋದು ಅಥವಾ ಸೆಲ್ ಸೈಡ್ ಟ್ರೇಡ್ ತೊಗೊಳ್ಳೋದು ಉತ್ತಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲಿವರೆಗೂ ಅಂದರೆ 23,400 ಇರುತ್ತೆ. 23,400 ಮೇಲ್ಗಡೆ ಬ್ರೀಚ್ ಆಗೋದು ಇಲ್ಲಿ ಯಾವುದೇ ರೀತಿಯ ಬುಲ್ಲಿಶ್ನೆಸ್ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಓಕೆ, ಈಗ ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಾದ್ರೆ ಸ್ನೇಹಿತರೆ, ನೀವು ಒಂದು ಉತ್ತಮವಾದ ಪುಲ್ ಬ್ಯಾಕ್ ಬಂತು. ಅದಾದ ನಂತರ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಏನಿತ್ತು ಅಂದರೆ 49,500ರಿಂದ 49,600 ರೇಂಜ್ ಏನಿತ್ತು, ಈ ರೆಸಿಸ್ಟೆನ್ಸ್ ಬಂದು ಅಲ್ಲಿ ರೆಸಿಸ್ಟೆನ್ಸ್ ತೊಗೊಂಡು ಮತ್ತೆ ಇಮಿಡಿಯೇಟ್ ಫಾಲ್ ಕೊಟ್ಟಿದೆ. ಸೊ ಇದರಲ್ಲಿ ಕೂಡ ನೀವು ಕ್ಲಿಯರಾಗಿ ನೋಡೋದಾದ್ರೆ ಸ್ನೇಹಿತರೆ, ಇದು ಕೂಡ ಒಂದು ಬೇರಿಶ್ ಟ್ರೆಂಡ್ನಲ್ಲಿ ಇರೋದು ಕಾಣ್ತಾ ಇದೆ. ಸೊ ಇದರಲ್ಲೂ ಕೂಡ ನಾವು ಯಾವುದೇ ರೀತಿಯ ಬುಲಿಶ್ನೆಸ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಎಲ್ಲಿವರೆಗೂ ಅಂತಂದರೆ ಈ 49,600 ಅಥವಾ 500 ಲೆವೆಲ್ ಏನಿದೆ, ಈ ಲೆವೆಲ್ ಮೇಲೆ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಕ್ಲೋಸ್ ಆಗಲ್ವೋ ಅಲ್ಲಿವರೆಗೂ ಇದರಲ್ಲಿ ಯಾವುದೇ ರೀತಿಯ ಬುಲಿಶ್ನೆಸ್ನ ನಾವು ಕಾಣೋ ಸಾಧ್ಯತೆ ಇಲ್ಲ. ಹಾಗೆ ಈ ಲೋ ಏನಿದೆ ಅಂದರೆ 47,850 ಈ ಲೋ ಏನಿದೆ, ಈ ಲೋ ಏನಾದರೂ ಬ್ರೀಚ್ ಆದರೆ ಮುಂದಿನ ದಿನಗಳಲ್ಲಿ ಇದರಲ್ಲಿ ಇನ್ನೂ ಫರ್ದರ್ ಫಾಲ್ ನೋಡೋ ಸಾಧ್ಯತೆ ಉಂಟು. ನೆಕ್ಸ್ಟ್ ಲೆವೆಲ್ಸ್ ಎಲ್ಲಿವರೆಗೂ ಅಂತ ಹೇಳ್ತಾರೆ ಸ್ನೇಹಿತರೆ, ಇದು 47,000 ಇಮಿಡಿಯೇಟ್ ಸಪೋರ್ಟ್ ಏನಿದೆ ಇಲ್ಲಿವರೆಗೂ ಬರೋ ಸಾಧ್ಯತೆ ಉಂಟು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ಈ ಲೆವೆಲ್ ಏನಿದೆ 47,000 ಇಲ್ಲಿವರೆಗೂ ಒಂದು ವೇಳೆ ಈ ಲೋ ಬ್ರೀಚ್ ಆದರೆ ಬರುವ ಸಾಧ್ಯತೆ ಉಂಟು. ಅದರಲ್ಲಿ 47,850 ಬ್ರೇಕ್ ಆದರೆ 47,000ವರೆಗೂ ಬರೋ ಸಾಧ್ಯತೆ ಉಂಟು. ಓಕೆ, ಸೊ ಅವಾಗಲೇ ಹೇಳಿದಾಗೆ ಸ್ನೇಹಿತರೆ, ಸ್ಟಿಲ್ ಮಾರ್ಕೆಟಲ್ಲಿ ಬೇರಿಶ್ನೆಸ್ಸೇ ಇರೋದ್ರಿಂದ ಯಾವುದೇ ರೀತಿಯ ಬೈಯಿಂಗ್ ಮಾಡೋಕ್ಕೆ ಹೋಗಬೇಡಿ. ಬೈಯಿಂಗ್ ಯಾವಾಗ ಮಾಡ್ಬೋದು ಅಂದರೆ ನಾವು ಒನ್ಸ್ ಆ ರೆಸಿಸ್ಟೆನ್ಸ್ ಏನಿದೆ ಆ ರೆಸಿಸ್ಟೆನ್ಸ್ನ ಬ್ರೇಕ್ಔಟ್ ಆದ ನಂತರ ಆವಾಗ ನಾವು ಯಾವುದೇ ರೀತಿಯ ಬೈಯಿಂಗ್ ಪ್ರಿಫರ್ ಮಾಡ್ಬೋದು. ಅಲ್ಲಿವರೆಗೂ ಆದಷ್ಟು ಸೆಲ್ಲಿಂಗ್ ಸೈಡ್ ಟ್ರೇಡ್ ಮಾಡೋದು ಉತ್ತಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಈಗ ನಾವು ಸ್ಟಾಕ್ ಬಗ್ಗೆ ನೋಡೋಣ ಬನ್ನಿ. ನಮ್ಮ ಮೊದಲನೇ ಸ್ಟಾಕ್ ಬಂದು ಬಜಾಜ್ ಹೆಲ್ತ್ ಕೇರ್. ಸ್ನೇಹಿತರೆ, ನೀವು ನೋಡ್ತಿದ್ದೀರಾ, ಇದು ಡೈಲಿ ಟೈಮ್ ಫ್ರೇಮ್ ಚಾರ್ಟು. ಸ್ಟಾಕು ಕಳೆದ ವಾರಷ್ಟೇ ಒಂದು ಉತ್ತಮವಾದ ಬ್ರೇಕ್ಔಟ್ ಕೊಟ್ಟಿದೆ. 655 ಏನು ಈ ರೆಸಿಸ್ಟೆನ್ಸ್ ಲೆವೆಲ್ ಇತ್ತು, ಆ ರೆಸಿಸ್ಟೆನ್ಸ್ ಮೇಲೆ ಒಂದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಕ್ಲೋಸ್ ಕೊಟ್ಟಿದೆ. ಒಂದು ಉತ್ತಮವಾದ ಕ್ಲೋಸಿಂಗ್ ಅಂತ ಹೇಳ್ಬೋದು. ಸೊ ಸ್ನೇಹಿತರೆ, ಈ ಸ್ಟಾಕಲ್ಲಿ ನಾವು ಈ ಲೆವೆಲ್ ಏನಿದೆ ಈ ಲೆವೆಲಲ್ಲಿ ಒಂದು ಉತ್ತಮವಾದ ಎಂಟ್ರಿ ಪಡಿಬೋದು. ಹಾಗೆ ಸ್ಟಾಪ್ ಲಾಸ್ ಬಂದು ಸ್ವಿಂಗ್ ಲೋ ಆಗುತ್ತೆ. ಬಟ್ ಸ್ವಿಂಗ್ ಲೋ ತುಂಬ ರಿಸ್ಕ್ ರಿವಾರ್ಡ್ ವೈಸ್ ಹೇಳೋದಾದ್ರೆ ತುಂಬ ದೊಡ್ಡ ಸ್ಟಾಪ್ ಲಾಸ್ ಆಗುತ್ತೆ. ಸೊ ಹಾಗಾಗಿ ಸ್ಮಾಲರ್ ಟೈಮ್ ಫ್ರೇಮ್ಗೆ ಹೋಗೋಣ. ಸ್ಮಾಲರ್ ಟೈಮ್ ಫ್ರೇಮಲ್ಲಿ ಏನು ಸಪೋರ್ಟ್ ಇದೆ ಅಂದರೆ 30 ಮಿನಿಟ್ಸಲ್ಲಿ ನಿಮಗೆ ಇಮಿಡಿಯೇಟ್ ಸ್ವಿಂಗ್ ಅಂತ ಹೇಳೋದಾದ್ರೆ ಸ್ನೇಹಿತರೆ 625 ಏನಿದೆಲ್ಲ ಇದು ನಮ್ಮ ಇಮಿಡಿಯೇಟ್ ಸ್ವಿಂಗ್ ಆಗುತ್ತೆ ಸ್ನೇಹಿತರೆ. ಸೊ ಈ ಸ್ವಿಂಗ್ ಏನಿದೆ, ಈ ಸ್ವಿಂಗ್ ಲೋ ಕೆಳಗಡೆ ನಾವು ಒಂದು ಚಿಕ್ಕ ಸ್ಟಾಪ್ ಲಾಸ್ ಇಟ್ಕೊಂಡು ಇದರಲ್ಲೂ ಒಂದು ಎಂಟ್ರಿ ಪಡಿಬೋದು. ಓಕೆ, ಟಾರ್ಗೆಟ್ ಬಂದು ಇದನ್ನೊಂದು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ, 10% ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಕಮ್ಮಿಂಗ್ ಡೇಸಲ್ಲಿ ಇದನ್ನೊಂದು 10% ಟಾರ್ಗೆಟ್ನ ನಾವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ನೇಹಿತರೆ. ಮುಂದಿನ ಸ್ಟಾಕ್ ಬಂದು ಸ್ನೇಹಿತರೆ ಮಣಪ್ಪುರಂ ಫೈನಾನ್ಸ್. ಸ್ನೇಹಿತರೆ, ಇದು ಡೈಲಿ ಟೈಮ್ ಫ್ರೇಮ್ ಚಾರ್ಟು. ಸ್ನೇಹಿತರೆ, ನೀವು ನೋಡ್ತಿದ್ದೀರಾ, ಈ ಸ್ಟಾಕು ತನ್ನ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಅಂತ ಏನಿದೆ ಅಂದರೆ 194.95 ಈ ರೇಂಜ್ ಏನಿದೆ, ಇಮಿಡಿಯೇಟ್ ರೆಸಿಸ್ಟೆನ್ಸ್ ಹತ್ರ 3 ಬಾರಿ ಬ್ರೇಕ್ಔಟ್ ಮಾಡೋಕ್ಕೆ ಅಟೆಂಪ್ಟ್ ಮಾಡಿದೆ.
ಓಕೆ ನೋಡಿ, ಇಲ್ಲಿ 1 ಬಾರಿ, ಇಲ್ಲಿ 2 ಬಾರಿ, ಇದು 3 ಬಾರಿ ಬ್ರೇಕ್ಔಟ್ ಮಾಡೋದಕ್ಕೆ ಅಟೆಂಡ್ ಮಾಡಿದೆ. ಬ್ರೇಕ್ಔಟ್ ಯಾವುದೇ ರೀತಿಯಲ್ಲೂ ಸಕ್ಸಸ್ಫುಲ್ ಆಗಿಲ್ಲ. ಕಳೆದ ಶುಕ್ರವಾರ ಬ್ರೇಕ್ಔಟ್ ಮಾಡೋ ಟ್ರೈ ಮಾಡಿದ್ರು ಕೂಡ ಕ್ಲೋಸಿಂಗು ಇನ್ಸೈಡ್ ಆಗೈತೆ, ಅಂದರೆ ರೆಸಿಸ್ಟೆನ್ಸ್ ಒಳಗಡೆನೇ ಕ್ಲೋಸ್ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಏನಾದರೂ ಈ ರೆಸಿಸ್ಟೆನ್ಸ್ನ ಬ್ರೇಕ್ಔಟ್ ಆಗಿ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಕ್ಲೋಸ್ ಆದರೆ ಸ್ನೇಹಿತರೆ, ಇಲ್ಲಿ ನಾವು ಒಂದು ಎಂಟ್ರಿ ತೊಗೋಬೋದು. ಎಂಟ್ರಿ ತೊಗೊಂಡು ಸ್ಟಾಪ್ ಲಾಸ್ ಬಂದು ಈ ಕ್ಯಾಂಡಲ್ನ ಲೋ ಏನಿದೆ ಅದು ನಮ್ಮ ಸ್ಟಾಪ್ ಲಾಸ್ ಆಗುತ್ತೆ. ಆಮೇಲೆ ಟಾರ್ಗೆಟ್ ಬಂದು ಇದರಲ್ಲಿ ನೆಕ್ಸ್ಟ್ ರೆಸಿಸ್ಟೆನ್ಸ್ ಏನಿದೆ ಅಂದರೆ 216, 215ರಿಂದ 16 ಈ ಲೆವೆಲ್ ಏನಿದೆ ಸ್ನೇಹಿತರೆ, ಇಲ್ಲಿವರೆಗೂ ಹೋಗೋ ಸಾಧ್ಯತೆ ಉಂಟು. ಓಕೆ, ಸೊ ನಾನು ಹೇಳ್ದಂಗೆ ಇದರಲ್ಲಿ ಸ್ಟ್ರಾಂಗ್ ಕ್ಯಾಂಡಲ್, ಬುಲ್ಲಿಶ್ ಕ್ಯಾಂಡಲ್ ಕ್ಲೋಸ್ ಆದರೆ ಇದರಲ್ಲಿ ನೀವು ಎಂಟ್ರಿ ತಗೋಬೋದು. ಯಾಕಂದರೆ ಒಮ್ಮೊಮ್ಮೆ ಇದರಲ್ಲಿ ಫೇಕ್ ಬ್ರೇಕ್ಔಟ್ ಆಗೋ ಸಾಧ್ಯತೆ ಕೂಡ ಉಂಟು. ಇತ್ತೀಚಿನ ದಿನಗಳಲ್ಲಿ ಹೇಳೋದಾದ್ರೆ ಸ್ನೇಹಿತರೆ, ತುಂಬ ಮಾರ್ಕೆಟ್ ಬೇರಿಷ್ನೆಸ್ಸಲ್ಲಿ ಇರೋದ್ರಿಂದ ತುಂಬ ಫೇಕ್ ಬ್ರೇಕ್ಔಟ್ಸ್ಗಳು ಆಗ್ತಾ ಇರೋದು ಕಾಣ್ತಾ ಇದೆ ಅತಿ ಹೆಚ್ಚು, ಅದು ಕೂಡ ಸ್ಟಾಕ್ಸ್ಗಳಲ್ಲಿ. ಸೊ ಹಾಗಾಗಿ ನಮಗೆ ಬುಲ್ಲಿಶ್ ಕ್ಯಾಂಡಲ್ ಕ್ಲೋಸ್ ಆಗೋವರೆಗೂ ಯಾವುದೇ ರೀತಿಯ ಕನ್ಫರ್ಮೇಷನ್ ಇಲ್ಲ. ಒನ್ಸ್ ಬುಲ್ಲಿಶ್ ಕ್ಯಾಂಡಲ್ ಕ್ಲೋಸ್ ಆದ ನಂತರ ನಾವು ಅದರಲ್ಲಿ ಎಂಟ್ರಿ ತೊಗೋಬೋದು. ಓಕೆ ಸ್ನೇಹಿತರೆ, ಇಷ್ಟು ನನ್ನ ಈ ವಾರದ ವಿಡಿಯೋ ಆಗಿತ್ತು. ಎಂದಿನಂತೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.